ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ನಾಯಕರು ಹೋರಾಟ ಕೇಳಿದ್ದಾರೆ. ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತಾರೆ. ಸರ್, ತಾವು ರಾಜೀನಾಮೆ ಆಗ್ರಹಿಸ್ತಿದ್ದಾರೆ, ಯಾಕೆ, ಯಾವ ಕಾರಣ ಹೇಳ್ತೀವಿ ಸರ್? ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಯಾವ ಕಾರಣ? ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೇಲೆ ನೇರವಾಗಿ ಇವತ್ತು ಆರೋಪ ಐತೆ. ಅವ್ರ ಕುಟುಂಬ 14 ಸೈಟ್ಗಳಂತ ಪ್ರೂವ್ ಆಗಿದೆ. 5,000 ಕೋಟಿಯ ಸ್ಕ್ಯಾಮ್ ಇದು. ಹಾಗಾಗಿ ಇದ್ರ ಬಗ್ಗೆ ಈಗ ಗವರ್ನರ್ ಎನ್ಕ್ವೈರಿಗೆ ಕೊಟ್ಟಿದ್ದಾರೆ. ಆ ಗವರ್ನರ್ ಎನ್ಕ್ವೈರಿ ವಿರುದ್ಧ ಎಲ್ಲ ಶತ ಪ್ರಯತ್ನ ಮಾಡಿದ್ರು ಕೂಡ ಹೈಕೋರ್ಟು ಗವರ್ನರ್ ತೆಗೆದುಕೊಂಡಂಥ ಡಿಸಿಷನ್ ಸರಿ ಇದೆ ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಹಂಗೆ ಕೊಟ್ಟಾಗ ಈಗ ಅವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತೈತಿ. ಇಲ್ಲಿಕ್ರೆ ಎನ್ಕ್ವೈರಿ ಮಾಡೋದು ಹೆಂಗೆ? ಈಗ ಮುಖ್ಯಮಂತ್ರಿ ವಿರುದ್ಧ ಯಾವ ಅಧಿಕಾರಿ ಎನ್ಕ್ವೈರಿ ಮಾಡ್ತಾರೆ? ಯಾರು ಎನ್ಕ್ವೈರಿ ಮಾಡೋದಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಂದೆ ತಾವು ಕ್ಲೀನ್ ಅದಾರ ಅಂತೇಳಿ ಅವ್ರದ್ದು ಏನಾದ್ರು ಬಂತಂದ್ರೆ ಅವಾಗ ಅವರು ಮತ್ತು ಆ ಸ್ಥಾನಕ್ಕೆ ಬರಲಿ. ಅವ್ರಿಗೆ ಯಾರು ಬೇಡ ಅನ್ನೋದಿಲ್ಲ, ಬರಲಿ ಅವರು. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯ? ಅಂದರೆ ಇವ್ರು ಆ ಚೇರ್ದಾಗಿದ್ದರೆ ಪಾರದರ್ಶಕ ತನಿಖೆ ಆಗೋದಿಲ್ಲ. ಇವರು ಮುಖ್ಯಮಂತ್ರಿ ಸ್ಥಾನದಾಗಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಬೇರೆಯವರು ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಮುಖ್ಯಮಂತ್ರಿ ಆಗಲಿ. ಇವರು ಕ್ಲೀನ್ ಆದಮೇಲೆ ಕ್ಲೀನ್ ಚಿಟ್ ತೊಗೊಂಡು ಬರಲಿ ಮುಂದೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆಗೆ ಇದೇ ನೈತಿಕ ಹೊಣೆಯನ್ನು ಹೊತ್ತು ಹಾಗೆಯೇ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ಹೇಳಿ ಆಗ್ರಹಿಸಿ ರಾಜೀನಾಮೆ ಕೇಳಿದರು. ಇದೇ ಸಿದ್ದರಾಮಯ್ಯನವರು ಇವತ್ತು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ಆಟವನ್ನು ಹಿಡಿದಿರ್ತಕ್ಕಂಥದ್ದು ಯಾಕೆ? ಇದರಿಂದ ಏನು ಉದ್ದೇಶ ಇದೆ ಅಂತ? ಏನಿಲ್ಲ, ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಕು. ಕರಪ್ಷನ್ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದ ಮಾಡ್ಕೊಂತ ಹೋಗ್ಬೇಕು. ಅದ ಉದ್ದೇಶ. ಇನ್ನು ಎಷ್ಟು ದಿನ ಆಯ್ತು ಅಷ್ಟು ದಿನ ರೊಕ್ಕ ಹೊಡ್ಕೊಂತ ಹೋಗ್ಬೇಕು. ಅದ ಅವ್ರ ಉದ್ದೇಶ. ಹೈಕಮಾಂಡ್ಗೆ ನೇರವಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ಕಾಂಗ್ರೆಸ್ ಹೈಕಮಾಂಡ್ ನೋಡ್ರಿ, ಇನ್ನೂ ನಿಮ್ದು ಹರಿಯಾಣ ಎಲೆಕ್ಷನ್ ಐತಿ, ಮಹಾರಾಷ್ಟ್ರ ಎಲೆಕ್ಷನ್ ಐತಿ. ಅಲ್ಲಿ ಜನರ ಮುಂದೆ ಏನು ಹೇಳೋರು ನೀವು? ಈ ರೀತಿಯ ಕರಪ್ಟ್ ಮುಖ್ಯಮಂತ್ರಿನ ಇಟ್ಕೊಂಡು ನೀವು ಜನರ ಹತ್ರ ಹೋಗ್ತೀರಿ. ಮೊದಲು ರಾಜೀನಾಮೆ ಕೊಡಿಸ್ರಿ, ಆವಾಗ ನಿಮಗೂ ಚಲೋ ಆಗ್ತದೆ. ಇಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರ ಅರವಿಂದ್ ಬೆಲ್ಲದವರ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಅಂಟಿಕೊಂಡು ಕೂತಿರೋದು ಇನ್ನು ಮತ್ತಷ್ಟು ಹಣವನ್ನು ಕೊಳೆ ಹೊಡೆಯೋದಕ್ಕೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನೇರವಾಗಿ ಹೇಳಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳು ಕೂಡ ಇರತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ನೀವು ಎದುರಿಸ್ತೀರಿ ಈ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ನಾಯಕರು ಹೋರಾಟ ಕೇಳಿದ್ದಾರೆ. ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತಾರೆ. ಸರ್, ತಾವು ರಾಜೀನಾಮೆ ಆಗ್ರಹಿಸ್ತಿದ್ದಾರೆ, ಯಾಕೆ, ಯಾವ ಕಾರಣ ಹೇಳ್ತೀವಿ ಸರ್? ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಯಾವ ಕಾರಣ? ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೇಲೆ ನೇರವಾಗಿ ಇವತ್ತು ಆರೋಪ ಐತೆ. ಅವ್ರ ಕುಟುಂಬ 14 ಸೈಟ್ಗಳಂತ ಪ್ರೂವ್ ಆಗಿದೆ. 5,000 ಕೋಟಿಯ ಸ್ಕ್ಯಾಮ್ ಇದು. ಹಾಗಾಗಿ ಇದ್ರ ಬಗ್ಗೆ ಈಗ ಗವರ್ನರ್ ಎನ್ಕ್ವೈರಿಗೆ ಕೊಟ್ಟಿದ್ದಾರೆ. ಆ ಗವರ್ನರ್ ಎನ್ಕ್ವೈರಿ ವಿರುದ್ಧ ಎಲ್ಲ ಶತ ಪ್ರಯತ್ನ ಮಾಡಿದ್ರು ಕೂಡ ಹೈಕೋರ್ಟು ಗವರ್ನರ್ ತೆಗೆದುಕೊಂಡಂಥ ಡಿಸಿಷನ್ ಸರಿ ಇದೆ ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಹಂಗೆ ಕೊಟ್ಟಾಗ ಈಗ ಅವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತೈತಿ. ಇಲ್ಲಿಕ್ರೆ ಎನ್ಕ್ವೈರಿ ಮಾಡೋದು ಹೆಂಗೆ? ಈಗ ಮುಖ್ಯಮಂತ್ರಿ ವಿರುದ್ಧ ಯಾವ ಅಧಿಕಾರಿ ಎನ್ಕ್ವೈರಿ ಮಾಡ್ತಾರೆ? ಯಾರು ಎನ್ಕ್ವೈರಿ ಮಾಡೋದಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಂದೆ ತಾವು ಕ್ಲೀನ್ ಅದಾರ ಅಂತೇಳಿ ಅವ್ರದ್ದು ಏನಾದ್ರು ಬಂತಂದ್ರೆ ಅವಾಗ ಅವರು ಮತ್ತು ಆ ಸ್ಥಾನಕ್ಕೆ ಬರಲಿ. ಅವ್ರಿಗೆ ಯಾರು ಬೇಡ ಅನ್ನೋದಿಲ್ಲ, ಬರಲಿ ಅವರು. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯ? ಅಂದರೆ ಇವ್ರು ಆ ಚೇರ್ದಾಗಿದ್ದರೆ ಪಾರದರ್ಶಕ ತನಿಖೆ ಆಗೋದಿಲ್ಲ. ಇವರು ಮುಖ್ಯಮಂತ್ರಿ ಸ್ಥಾನದಾಗಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಬೇರೆಯವರು ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಮುಖ್ಯಮಂತ್ರಿ ಆಗಲಿ. ಇವರು ಕ್ಲೀನ್ ಆದಮೇಲೆ ಕ್ಲೀನ್ ಚಿಟ್ ತೊಗೊಂಡು ಬರಲಿ ಮುಂದೆ. ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆಗೆ ಇದೇ ನೈತಿಕ ಹೊಣೆಯನ್ನು ಹೊತ್ತು ಹಾಗೆಯೇ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ಹೇಳಿ ಆಗ್ರಹಿಸಿ ರಾಜೀನಾಮೆ ಕೇಳಿದರು. ಇದೇ ಸಿದ್ದರಾಮಯ್ಯನವರು ಇವತ್ತು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ರಾಜೀನಾಮೆಯನ್ನು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ಆಟವನ್ನು ಹಿಡಿದಿರ್ತಕ್ಕಂಥದ್ದು ಯಾಕೆ? ಇದರಿಂದ ಏನು ಉದ್ದೇಶ ಇದೆ ಅಂತ? ಏನಿಲ್ಲ, ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಕು. ಕರಪ್ಷನ್ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದ ಮಾಡ್ಕೊಂತ ಹೋಗ್ಬೇಕು. ಅದ ಉದ್ದೇಶ. ಇನ್ನು ಎಷ್ಟು ದಿನ ಆಯ್ತು ಅಷ್ಟು ದಿನ ರೊಕ್ಕ ಹೊಡ್ಕೊಂತ ಹೋಗ್ಬೇಕು. ಅದ ಅವ್ರ ಉದ್ದೇಶ. ಹೈಕಮಾಂಡ್ಗೆ ನೇರವಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ಕಾಂಗ್ರೆಸ್ ಹೈಕಮಾಂಡ್ ನೋಡ್ರಿ, ಇನ್ನೂ ನಿಮ್ದು ಹರಿಯಾಣ ಎಲೆಕ್ಷನ್ ಐತಿ, ಮಹಾರಾಷ್ಟ್ರ ಎಲೆಕ್ಷನ್ ಐತಿ. ಅಲ್ಲಿ ಜನರ ಮುಂದೆ ಏನು ಹೇಳೋರು ನೀವು? ಈ ರೀತಿಯ ಕರಪ್ಟ್ ಮುಖ್ಯಮಂತ್ರಿನ ಇಟ್ಕೊಂಡು ನೀವು ಜನರ ಹತ್ರ ಹೋಗ್ತೀರಿ. ಮೊದಲು ರಾಜೀನಾಮೆ ಕೊಡಿಸ್ರಿ, ಆವಾಗ ನಿಮಗೂ ಚಲೋ ಆಗ್ತದೆ. ಇಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರ ಅರವಿಂದ್ ಬೆಲ್ಲದವರ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಅಂಟಿಕೊಂಡು ಕೂತಿರೋದು ಇನ್ನು ಮತ್ತಷ್ಟು ಹಣವನ್ನು ಕೊಳೆ ಹೊಡೆಯೋದಕ್ಕೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನೇರವಾಗಿ ಹೇಳಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳು ಕೂಡ ಇರತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ನೀವು ಎದುರಿಸ್ತೀರಿ ಈ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ನಾಯಕರು
ನಾಯಕರು ಹೋರಾಟ ಕೇಳಿದ್ದಾರೆ. ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ರಾಜೀನಾಮೆಗೆ ಆಗ್ರಹಿಸ್ತಿದ್ದಾರೆ, ಯಾಕೆ, ಯಾವ ಕಾರಣ ಹೇಳ್ತೀವಿ ಸರ್? ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಯಾವ ಕಾರಣ? ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೇಲೆ ನೇರವಾಗಿ ಇವತ್ತು ಆರೋಪ ಐತೆ. ಅವ್ರ ಕುಟುಂಬ 14 ಸೈಟ್ಗಳಂತ ಹೇಳಿದ್ದು ಪ್ರೂವ್ ಆಗಿದೆ. 5,000 ಕೋಟಿಯ ಸ್ಕ್ಯಾಮ್ ಇದು. ಹಾಗಾಗಿ ಇದ್ರ ಬಗ್ಗೆ ಈಗ ಗವರ್ನರ್ ಎನ್ಕ್ವೈರಿಗೆ ಕೊಟ್ಟಿದ್ದಾರೆ. ಆ ಗವರ್ನರ್ ಎನ್ಕ್ವೈರಿ ವಿರುದ್ಧ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಹೈಕೋರ್ಟು ಗವರ್ನರ್ ತೆಗೆದುಕೊಂಡಂಥ ಡಿಸಿಷನ್ ಸರಿ ಇದೆ ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಹಂಗೆ ಕೊಟ್ಟಾಗ ಈಗ ಅವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತೈತಿ. ಇಲ್ಲಿಕ್ರೆ ಎನ್ಕ್ವೈರಿ ಮಾಡೋದು ಹೆಂಗೆ? ಈಗ ಮುಖ್ಯಮಂತ್ರಿ ವಿರುದ್ಧ ಯಾವ ಅಧಿಕಾರಿ ಎನ್ಕ್ವೈರಿ ಮಾಡ್ತಾರೆ? ಯಾರು ಎನ್ಕ್ವೈರಿ ಮಾಡೋದಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಂದೆ ತಾವು ಕ್ಲೀನ್ ಅದಾರ ಅಂತೇಳಿ ಅವ್ರದ್ದು ಏನಾದ್ರು ಬಂತಂದ್ರೆ ಅವಾಗ ಅವರು ಮತ್ತು ಆ ಸ್ಥಾನಕ್ಕೆ ಬರಲಿ. ಅವ್ರಿಗೆ ಯಾರು ಬೇಡ ಅನ್ನೋದಿಲ್ಲ, ಬರಲಿ ಅವರು. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯ? ಅಂದರೆ ಇವ್ರು ಆ ಚೇರ್ದಾಗಿದ್ದರೆ ಪಾರದರ್ಶಕ ತನಿಖೆ ಆಗೋದಿಲ್ಲ. ಇವರು ಮುಖ್ಯಮಂತ್ರಿ ಸ್ಥಾನದಾಗಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಬೇರೆಯವರು ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಮುಖ್ಯಮಂತ್ರಿ ಆಗಲಿ. ಇವರು ಕ್ಲೀನ್ ಆದಮೇಲೆ ಕ್ಲೀನ್ ಚೀಟ್ ತೊಗೊಂಡು ಬರಲಿ ಮುಂದೆ. ಸಿದ್ದರಾಮಯ್ಯವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆಗೆ ಇದೇ ನೈತಿಕ ಹೊಣೆಯನ್ನು ಹೊತ್ತು ಹಾಗೆ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ಹೇಳಿ ಆಗ್ರಹಿಸಿ ರಾಜೀನಾಮೆಗೆ ಕೇಳಿದರು. ಇದೇ ಸಿದ್ದರಾಮಯ್ಯನವರು ಇವತ್ತು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ರಾಜೀನಾಮೆನ ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ಆಟವನ್ನು ಹಿಡಿದಿರ್ತಕ್ಕಂಥದ್ದು ಯಾಕೆ? ಇದರಿಂದ ಏನು ಉದ್ದೇಶ ಇದೆ ಅಂತ? ಏನಿಲ್ಲ, ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಕು. ಕರಪ್ಷನ್ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದ ಮಾಡ್ಕೊಂತ ಹೋಗ್ಬೇಕು. ಅದ ಉದ್ದೇಶ. ಇನ್ನು ಎಷ್ಟು ದಿನ ಆಯ್ತು ಅಷ್ಟು ದಿನ ರೊಕ್ಕ ಹೊಡ್ಕೊಂತ ಹೋಗ್ಬೇಕು. ಅದ ಅವ್ರ ಉದ್ದೇಶ. ಹೈಕಮಾಂಡ್ಗೆ ನೇರವಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ಕಾಂಗ್ರೆಸ್ ಹೈಕಮಾಂಡ್ ನೋಡ್ರಿ, ಇನ್ನೂ ನಿಮ್ದು ಹರಿಯಾಣ ಎಲೆಕ್ಷನ್ ಐತಿ, ಮಹಾರಾಷ್ಟ್ರ ಎಲೆಕ್ಷನ್ ಐತಿ. ಅಲ್ಲಿ ಜನರ ಮುಂದೆ ಏನು ಹೇಳೋರು ನೀವು? ಈ ರೀತಿಯ ಕರಪ್ಟ್ ಮುಖ್ಯಮಂತ್ರಿನ ಇಟ್ಕೊಂಡು ನೀವು ಜನರ ಹತ್ರ ಹೋಗ್ತೀರಿ. ಮೊದಲು ರಾಜೀನಾಮೆ ಕೊಡಿಸ್ರಿ, ಆವಾಗ ನಿಮಗೂ ಚಲೋ ಆಗ್ತದೆ. ಇಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರ ಅರವಿಂದ್ ಬೆಲ್ಲದವರ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಅಂಟಿಕೊಂಡು ಕೂತಿರೋದು ಇನ್ನು ಮತ್ತಷ್ಟು ಹಣವನ್ನು ಕೊಳೆ ಹೊಡೆಯೋದಕ್ಕೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿರ್ತಕ್ಕಂಥ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನೇರವಾಗಿ ಹೇಳಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳು ಕೂಡ ಇರತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ನೀವು ಎದುರಿಸ್ತೀರಿ ಈ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಆಗ್ರಹಿಸಿ ಬಿಜೆಪಿ ನಾಯಕರು ಹೋರಾಟ ಕೇಳಿದ್ದಾರೆ. ನಮ್ಮ ಜೊತೆಗೆ ವಿರೋಧ ಪಕ್ಷದ ಉಪನಾಯಕರಂತ ಅರವಿಂದ್ ಬೆಲ್ಲದವರು ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ರಾಜೀನಾಮೆಗೆ ಆಗ್ರಹಿಸ್ತಿದ್ದಾರೆ, ಯಾಕೆ, ಯಾವ ಕಾರಣ ಹೇಳ್ತೀವಿ ಸರ್? ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಯಾವ ಕಾರಣ? ಸರ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮೇಲೆ ನೇರವಾಗಿ ಇವತ್ತು ಆರೋಪ ಐತೆ. ಅವ್ರ ಕುಟುಂಬ 14 ಸೈಟ್ಗಳಂತ ಹೇಳಿದ್ದು ಪ್ರೂವ್ ಆಗಿದೆ. 5,000 ಕೋಟಿಯ ಸ್ಕ್ಯಾಮ್ ಇದು. ಹಾಗಾಗಿ ಇದ್ರ ಬಗ್ಗೆ ಈಗ ಗವರ್ನರ್ ಎನ್ಕ್ವೈರಿಗೆ ಕೊಟ್ಟಿದ್ದಾರೆ. ಆ ಗವರ್ನರ್ ಎನ್ಕ್ವೈರಿ ವಿರುದ್ಧ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ಹೈಕೋರ್ಟು ಗವರ್ನರ್ ತೆಗೆದುಕೊಂಡಂಥ ಡಿಸಿಷನ್ ಸರಿ ಇದೆ ಅಂತ ಡಿಸಿಷನ್ ಕೊಟ್ಟಿದ್ದಾರೆ. ಹಂಗೆ ಕೊಟ್ಟಾಗ ಈಗ ಅವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತೈತಿ. ಇಲ್ಲಿಕ್ರೆ ಎನ್ಕ್ವೈರಿ ಮಾಡೋದು ಹೆಂಗೆ? ಈಗ ಮುಖ್ಯಮಂತ್ರಿ ವಿರುದ್ಧ ಯಾವ ಅಧಿಕಾರಿ ಎನ್ಕ್ವೈರಿ ಮಾಡ್ತಾರೆ? ಯಾರು ಎನ್ಕ್ವೈರಿ ಮಾಡೋದಿಲ್ಲ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮುಂದೆ ತಾವು ಕ್ಲೀನ್ ಅದಾರ ಅಂತೇಳಿ ಅವ್ರದ್ದು ಏನಾದ್ರು ಬಂತಂದ್ರೆ ಅವಾಗ ಅವರು ಮತ್ತು ಆ ಸ್ಥಾನಕ್ಕೆ ಬರಲಿ. ಅವ್ರಿಗೆ ಯಾರು ಬೇಡ ಅನ್ನೋದಿಲ್ಲ, ಬರಲಿ ಅವರು. ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ತಮ್ಮ ಅಭಿಪ್ರಾಯ? ಅಂದರೆ ಇವ್ರು ಆ ಚೇರ್ದಾಗಿದ್ದರೆ ಪಾರದರ್ಶಕ ತನಿಖೆ ಆಗೋದಿಲ್ಲ. ಇವರು ಮುಖ್ಯಮಂತ್ರಿ ಸ್ಥಾನದಾಗಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಬೇರೆಯವರು ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಮುಖ್ಯಮಂತ್ರಿ ಆಗಲಿ. ಇವರು ಕ್ಲೀನ್ ಆದಮೇಲೆ ಕ್ಲೀನ್ ಚೀಟ್ ತೊಗೊಂಡು ಬರಲಿ ಮುಂದೆ. ಸಿದ್ದರಾಮಯ್ಯವರು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ರಾಜೀನಾಮೆಗೆ ಇದೇ ನೈತಿಕ ಹೊಣೆಯನ್ನು ಹೊತ್ತು ಹಾಗೆ ಪಾರದರ್ಶಕ ತನಿಖೆ ಆಗೋದಿಲ್ಲ ಅಂತ ಹೇಳಿ ಆಗ್ರಹಿಸಿ ರಾಜೀನಾಮೆಗೆ ಕೇಳಿದರು. ಇದೇ ಸಿದ್ದರಾಮಯ್ಯನವರು ಇವತ್ತು ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ರಾಜೀನಾಮೆನ ಕೊಡೋದಕ್ಕೆ ಇಷ್ಟರ ಮಟ್ಟಿಗೆ ಆಟವನ್ನು ಹಿಡಿದಿರ್ತಕ್ಕಂಥದ್ದು ಯಾಕೆ? ಇದರಿಂದ ಏನು ಉದ್ದೇಶ ಇದೆ ಅಂತ? ಏನಿಲ್ಲ, ಅಧಿಕಾರಕ್ಕೆ ಅಂಟ್ಕೊಂಡು ಕುತ್ಕೋಬೇಕು. ಕರಪ್ಷನ್ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದ ಮಾಡ್ಕೊಂತ ಹೋಗ್ಬೇಕು. ಅದ ಉದ್ದೇಶ. ಇನ್ನು ಎಷ್ಟು ದಿನ ಆಯ್ತು ಅಷ್ಟು ದಿನ ರೊಕ್ಕ ಹೊಡ್ಕೊಂತ ಹೋಗ್ಬೇಕು. ಅದ ಅವ್ರ ಉದ್ದೇಶ. ಹೈಕಮಾಂಡ್ಗೆ ನೇರವಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ಕಾಂಗ್ರೆಸ್ ಹೈಕಮಾಂಡ್ ನೋಡ್ರಿ, ಇನ್ನೂ ನಿಮ್ದು ಹರಿಯಾಣ ಎಲೆಕ್ಷನ್ ಐತಿ, ಮಹಾರಾಷ್ಟ್ರ ಎಲೆಕ್ಷನ್ ಐತಿ. ಅಲ್ಲಿ ಜನರ ಮುಂದೆ ಏನು ಹೇಳೋರು ನೀವು? ಈ ರೀತಿಯ ಕರಪ್ಟ್ ಮುಖ್ಯಮಂತ್ರಿನ ಇಟ್ಕೊಂಡು ನೀವು ಜನರ ಹತ್ರ ಹೋಗ್ತೀರಿ. ಮೊದಲು ರಾಜೀನಾಮೆ ಕೊಡಿಸ್ರಿ, ಆವಾಗ ನಿಮಗೂ ಚಲೋ ಆಗ್ತದೆ. ಇಷ್ಟು ಕೂಡ ವಿರೋಧ ಪಕ್ಷದ ಉಪನಾಯಕರ ಅರವಿಂದ್ ಬೆಲ್ಲದವರ ಮಾತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ಅಂಟಿಕೊಂಡು ಕೂತಿರೋದು ಇನ್ನು ಮತ್ತಷ್ಟು ಹಣವನ್ನು ಕೊಳೆ ಹೊಡೆಯೋದಕ್ಕೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿರ್ತಕ್ಕಂಥ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನೇರವಾಗಿ ಹೇಳಿರ್ತಕ್ಕಂಥದ್ದು. ಮುಂದೆ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳು ಕೂಡ ಇರತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ನೀವು ಎದುರಿಸ್ತೀರಿ ಈ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ಕನ್ನಡ, ಬೆಂಗಳೂರು.